ಗೌರಿ ಕೊಟ್ಟಿರೋ ಟಾಸ್ಕ್ ಅಲ್ಲಿ ನೀವು ಗೆಲ್ಬೇಕು, ನಮ್ಮೆಲ್ಲರ ಜೊತೆ ಸಂತೋಷವಾಗಿರ್ಬೇಕು ಅಂತ ಕಣ್ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ತಿದ್ರೆ ನೀವು ಮಾತ್ರ ನನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಟಾಸ್ಕ್ಗೆ ಬರಲ್ವಾ? ನಿಮ್ಗೆ ಇದು ಸರಿ ಅನ್ಸುತ್ತೇನ್ರಿ? ಇಲ್ಲ ಹಸ್ಬೆಂಡು, ಸರಿಯಾಗಿ ಸಮಯಕ್ಕೆ ಬರಬೇಕು ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ ಅಂದ್ರೆ ಏನರ್ಥ? ಟಾಸ್ಕ್ ಅಲ್ಲಿ ಗೆಲ್ಲೋದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಏನಿತ್ತು ನಿಮ್ಗೆ? ನಾನೆಷ್ಟು ಸರ್ತಿ ಫೋನ್ ಮಾಡಿದ್ರು ತೆಗಿಯಲ್ಲ. ಅಚ್ಚು ಹತ್ರ ಅರ್ಧ ಗಂಟೆಗೆ ಬರ್ತೀನಿ ಅಂದವ್ರು ಇವಾಗ ಬರ್ತಾ ಇದ್ದೀರಾ. ಇದೇನಾ ನಿಮ್ ವರ್ಕ್ ಕಮಿಟ್ಮೆಂಟು? ಒಪ್ಕೊಂಡಿರೋ ಕೆಲ್ಸದ ಮೇಲೆ ಇರೋ ಶ್ರದ್ಧೆ ಇದೇನಾ ನಿಮ್ದು? ಕ್ಷಮಿಸಿ ಹಚ್ಬಿಟ್ಟು, ನಾಳೆ ನಡೆಯೋ ಪರೀಕ್ಷೆ ಎಲ್ಲ ಗೆದ್ದೆಗಿಡ್ತೀನಿ, ಎಲ್ಗೂ ಹೋಗಲ್ಲ. ಇಲ್ಲೇ ಇರ್ತೀರಾ ಅಂತ ಏನ್ರಿ ಗ್ಯಾರಂಟಿ? ಬೆಳಗ್ಗೆನೂ ಇದನ್ನ ಹೇಳ್ಬಿಟ್ಟು ಹೋಗಿದ್ ನೀವು, ಆದ್ರೆ ಏನ್ ಮಾಡಿದ್ರಿ? ಮತ್ ಹೆಂಗ್ ನಂಬೋದ್ ನಿಮ್ಮನ್ನ? ನಾಳೆ ನೀವು ಸೋತ್ರೆ ಮನೆನೇ ಬಿಟ್ಟು ಹೋಗ್ಬೇಕಾಗತ್ತೆ ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ನೀವೆಷ್ಟೇ ಕೇಳ್ಕೊಂಡ್ರು, ನಾವೆಷ್ಟೇ ಮಾತಾಡಿದ್ರು ನಿಮ್ಮಲ್ಲಿರೋಕೆ ಗೌರಿ ಆಗ್ಲಿ, ಅತ್ತಿಗೆ ಆಗ್ಲಿ, ಚಿಕ್ಕಮ್ಮ ಆಗ್ಲಿ ಬಿಡಲ್ಲ. ಯಾಕೆ ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಳಲ್ಲ? ನಾನು ಏನ್ ಹೇಳಿದ್ರು ಎಲ್ಲದನ್ನು ತಮಾಷೆಗೆ ಯಾಕೆ ತಗೊಳ್ತೀರಾ ನೀವು? ನಿಮ್ಗೆ ಇಲ್ಲಿರಕ್ಕೆ ಇಷ್ಟ ಇಲ್ವಾ? ಮನೆ ಬಿಟ್ಟು ಹೋಗ್ಬೇಕು ಅನ್ನೋದೇನಾದ್ರು ಇದ್ರೆ ಹೇಳ್ಬಿಡಿ, ನಾನೇ ನಿಮ್ಮನ್ನ ನಿಮ್ಮೂರು ಕರ್ಕೊಂಡು ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ನಾನು ಎಲ್ಗೂ ಹೋಗಲ್ಲ ಹಚ್ಬಿಟ್ಟು, ನಾಳೆವರೆಗೂ ನಿಮ್ ಜೊತೆ ಮಾಡ್ಬೇಕು ಅಂತ ಮನೆಗೆ ಬಲ್ಗಾಲಿಟ್ಟು ಬಂದಿದ್ದೀನಿ. ಹೇಗೆ ಮನೆ ಬಿಟ್ಟು ಹೋಗ್ಲಿ? ಮತ್ತೆ ಯಾಕ್ರಿ ಟಾಸ್ಕ್ ಸರಿಯಾಗಿ ಟೈಮಿಗೆ ಬರಲಿಲ್ಲ? ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ಟೈಮ್ ಇಲ್ಲ, ನನ್ನ ಫ್ರೆಂಡ್ನ ಬೇಗ ರಿಲೀಸ್ ಮಾಡಿ. ಯಾವಾಗ ಕೇಳಿದ್ರು ಕೆಲಸ ಅಂತ ಹೇಳ್ತೀರಾ? ನಿಮಗೆ ನಿಮ್ಮ ಕೆಲಸನೇ ಹೆಚ್ಚಾಗೋಯ್ತಾ? ಯಾಕೆ ನಮ್ಮ ಮಾತನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು? ಗೌರಿ ಕೊಟ್ಟಿರೋ ಟಾಸ್ಕ್ನ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ. ನಿನ್ನೆ ನೀವು ಗೆದ್ದಾಗ ಎಷ್ಟು ಸಂತೋಷ ಪಟ್ಟೆ. ಎಲ್ರ ಮುಂದೆ ಖುಷಿನ ವ್ಯಕ್ತಪಡಿಸಕ್ಕಾಗದೇ ಇದ್ರು ಮನ್ಸೊಳಗಡೆ ಎಷ್ಟು ಖುಷಿ ಪಟ್ಟೆ ಗೊತ್ತಾ? ನಿಂತಲ್ಲೇ ದೇವ್ರಿಗೆ ಕೈ ಮುಗ್ದೆ. ನಿನ್ನೆ ತರ ಇವತ್ತು ಗೆಲ್ತೀರಾ ಅನ್ಕೊಂಡೆ, ಆದ್ರೆ ನೀವು ಬರಲೇ ಇಲ್ಲ. ಜಜ್ಮೆಂಟ್ ನನ್ನಿಂದ ನಿಮ್ಗೆ ತುಂಬಾ ನೋವಾಗಿದೆ, ಆದ್ರೆ ನಾನು ಬರೋಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಕೆಲ್ಸದ ಆಗ್ಲಿಲ್ಲ. ನಾಳೆನೂ ಹಿಂಗೆ ಮಾಡ್ತೀರಾ? ಖಂಡಿತ ಇಲ್ಲ. ನಾಳೆ ನಮ್ಮ ಮನೇಲೇ ಇರ್ತೀನಿ. ನಿಮ್ಗೋಸ್ಕರ ನಾನು ಗೆದ್ದೆ ಗೆಲ್ತೀನಿ. ನನಗೋಸ್ಕರ ಅಲ್ಲ ರೀ, ನಿಮ್ಮ ಸ್ಥಾನ ಇಲ್ಲಿ ಉಳಿಸ್ಕೊಳ್ಳೋಕ್ಕೋಸ್ಕರ ನೀವು ಗೆಲ್ಲೇಬೇಕು. ಆಯ್ತು ಹಚ್ಬೇಡ, ಎಲ್ರ ಮುಂದೆ ನನ್ನನ್ನು ಬಿಟ್ಕೊಡ್ದೆ. ನನ್ನ ಪರವಾಗಿ ನಿಂತಿದ್ದಕ್ಕೆ ನಿಮ್ಮ ಮೇಲಿರೋ ಗೌರವ ಇನ್ನೂ ಹೆಚ್ಚಾಯ್ತು. ಎಲ್ರ ಮುಂದೆ ನೀವು ಬೈತಿರೋ ಅಂತ ಅನ್ಕೊಳ್ತೆ, ಆದ್ರೆ ಆಗ್ಬಾರ್ದೆ. ನನ್ನ ಪರವಾಗಿ ಮಾತಾಡಿದ್ರಲ್ವಾ, ಅದರಲ್ಲೇ ಗೊತ್ತಾಗತ್ತೆ ನಿಮ್ಮ ಗುಣ ಏನು ಅಂತ. ಸಾಕು ಈ ಹೊಗಳಕ್ಕೆ ಎಲ್ಲ ಬೇಡ. ನಾಳೆ ಎಲ್ಲೂ ಹೋಗದೆ ಇಲ್ಲೇ ಇದ್ದು ಗೆಲ್ಲೋದ್ರ ಬಗ್ಗೆ ಗಮನ ಕೊಟ್ರೆ ಅಷ್ಟು ಸಾಕು. ನಿಮ್ಗೆ ಕೊಡಲ್ಲ ಅಂತ ಎಲ್ಲಿ ಹೇಳ್ದೆ? ಇನ್ನೂ ಅಡುಗೆ ರೆಡಿ ಆಗಿಲ್ಲ, ಒಂದು 10 ನಿಮಿಷ ಕೂತಿರಿ ನೀವು. ಯಾಕತ್ಗೆ ಮಧ್ಯಾಹ್ನದ ಅಡುಗೆ ಮಾಡಿ ಇಟ್ಟಿದ್ದೀರಲ್ಲ, ಅಣ್ಣಂಗೆ ಕೊಟ್ಟು ಕಳ್ಸಕ್ಕೇನು? ಅಪ್ಪನ ಹೊರಗಡೆ ಕಳಿಸ್ಬೇಡ ಅಂತ ನರಸಿಂಹ ಹೇಳಿರೋ ವಿಷಯನ ಇವ್ರಿಗೆ ಹೇಗೆ ಹೇಳಿ? ಗೊತ್ತಲ್ಲ, ಅಂಬುಜ ಅಡ್ಗೆ ರೆಡಿ ಇದೆ ಅಂತ ಹೇಳ್ತಿದ್ದಾಳಲ್ಲ, ನೀನೇನ್ ಮಾಡ್ಬೇಕು ಅಂತ ಹೇಳ್ತೀಯಾ? ಅಪ್ಪ, ನೀವು ಸ್ಪೆಷಲ್ ಡ್ಯೂಟಿಗೆ ತಾನೇ ಹೋಗ್ತಾ ಇರೋದು? ಲೇಟ್ ಹೋದ್ರೂ ಆಗುತ್ತಲ್ಲ, ಯಾಕೆ ಅರ್ಜೆಂಟ್ ಮಾಡ್ತಾ ಇದ್ದೀರಾ? ಲೋ ನರಸಿಂಹ, ಇಲ್ಲಿ ವಿಷಯ ಅಣ್ಣ ಕೆಲ್ಸಕ್ಕೆ ಹೋಗೋದ್ರ ಬಗ್ಗೆ ಅಲ್ಲ, ಅತ್ತಿಗೆ ಅಣ್ಣನ್ಗೆ ಮಧ್ಯಾಹ್ನದ ಊಟ ಯಾಕೆ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ. ಹೌದಮ್ಮ? ಅದು ಅಡುಗೆ ಆಗಿದೆ ಕಣೋ, ಒಗ್ಗರಣೆ ಹಾಕ್ಬೇಕು ಅಷ್ಟೇ. ಅದನ್ನ ಹೇಳೋ ಬದಲು ಹೋಗಿ ಒಗ್ಗರಣೆ ಹಾಕ್ಬೋದಲ್ವಾ? ಟೈಮ್ ಆಗ್ತಾ ಇದೆ. ಸಾಹೇಬ್ರು ಕೆಲಸ ಸರಿ ಮಾಡ್ತಾ ಇಲ್ಲ ಅಂತ ರೇಗಿದ್ರೆ ನಾನೇನ್ ಮಾಡ್ಲಿ? ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ. ಅಪ್ಪ, ನಿಮ್ ಸಾಹೇಬರು ನಿಮ್ನೇನು ಬಯಲ್ಲ ಬಿಡಿ. ಹಾಗಂತ ಸಾಹೇಬ್ರಿಗೆ ನೀನ್ ಹೇಳಿದ್ಯಾ? ಹಾಗೇನಿಲ್ಲ, ಆದ್ರೆ ನೀವೇನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಲ್ವಾ? ತಪ್ಪೇ ಮಾಡ್ದಿರೋರ್ನ ತಪ್ಪಿತಸ್ಥ ಅನ್ನೋದು ಯಾವ ನ್ಯಾಯ?
ಏನು ಹೇಳ್ತಾ ಇದೀಯ ನೀನು? ಪ್ರಪಂಚಕ್ಕೆಲ್ಲ ಒಳ್ಳೇದಾಗಬೇಕು ಅಂತ ವಿಷ ಕುಡ್ದ ವಿಷಕಂಠನ್ ಥರ ನಮ್ಗೆಲ್ರಿಗೂ ಒಳ್ಳೇದಾಗಬೇಕಂತ ನೋವನ್ನೆಲ್ಲ ನೀವೇ ನೋಡ್ಕೊಂಡು ನೀವೇ ವಿಷಕಂಠ ಆಗಬೇಕು ಅಂತಿದ್ದೀರಪ್ಪ. ಲೋ ನರಸಿಂಹ, ಏನೋ ಹೇಳ್ತಿದ್ಯಾ? ಅಪ್ಪ, ನಿಮಗೆ ಕೆಲಸ ಇಲ್ಲ ಅನ್ನೋದು ನನಗೆ ಗೊತ್ತಿದೆ. ನಿಮ್ಮನ್ನು ಕೆಲಸದಿಂದ ಸಸ್ಪೆಂಡ್ ಮಾಡಿರೋ ವಿಷಯ ನನಗೆ ಮಾತ್ರ ಅಲ್ಲ, ಅಮ್ಮನಿಗೂ ಗೊತ್ತಿದೆ. ಅಣ್ಣ, ಇವನ್ ಏನಣ್ಣ ಹೇಳ್ತಿದ್ದಾನೆ? ಸತ್ಯ ಏನು ಅಂತ ನೀವೇ ಹೇಳ್ಬಿಡ್ರಿ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಎಷ್ಟು ಅಂತ ಕೊರಗ್ತೀರಾ? ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೊರಟು ಅಲ್ಲೆಲ್ಲೋ ಪಾರ್ಕಲ್ಲೋ ದೇವಸ್ಥಾನದಲ್ಲೋ ಕೂತ್ಕೊಂಡು ಬರೋದು ನೋಡಿದ್ರೆ ಹೊಟ್ಟೆ ಕಿವಿಸ್ದಂಗಾಗುತ್ತೆ. ನಿನಗೂ ನರಸಿಂಹಂಗೂ ಬೇಜಾರಾಗತ್ತೆ ಅನ್ನೋ ಕಾರಣಕ್ಕೆ ವಿಷಯನ ನಾನೇ ಮುಚ್ಚಿಟ್ಟಿದ್ದೆ. ಒಂದು ವಾರದಿಂದ ಸರಿಯಾಗಿ ಊಟ ತಿಂಡಿನೂ ಮಾಡ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ, ಕೆಲಸ ಹೋಯ್ತಲ್ಲ ಅನ್ನೋ ಕೊರಗಿನಲ್ಲೇ ಇದ್ದೀನಿ. ಅಣ್ಣ, ಕೆಲಸ ಹೋಗೋ ಅಂತ ತಪ್ಪು ನೀನೇನ್ ಮಾಡ್ದೆ? ಸಾಹೇಬರು ಮಾಡಿದ ತಪ್ಪನ್ನ ನನ್ನ ಮೇಲೆ ಹಾಕೊಂಡು ಕಾನೂನು ದೃಷ್ಟಿನಲ್ಲಿ ನಾನೇ ತಪ್ಪಿತಸ್ಥ ಆಗಿ ಕೆಲಸ ಕಳ್ಕೊಂಡು